ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲನ್ನು ನೋಡೋರು ಹೊಸಬರಾಗಿದ್ರಿ ಅಂತಂದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೂ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದೊಂದಿಗೆ ಶೇರ್ ಮಾಡ್ಕೊಡ್ರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಮತ್ತು ಹಾಕುವಂತಹ ವಿಡಿಯೋಗಳು ಬಹಳ ಇರಂಗಿಲ್ಲ, 8ರಿಂದ 10 ನಿಮಿಷದ ವಿಡಿಯೋಗಳು ಅಷ್ಟೇ ಇರ್ತಾವೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರಿ ಅಂತಂದ್ರೆ ನಮ್ಮ ವಿಷಯ ಏನೈತೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಹೂವು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಇರ್ತದೆ, ಅದರಲ್ಲೂ ಹೆಣ್ಮಕ್ಳಿಗಂತೂ ಬಹಳ ಇಷ್ಟ ಆಗ್ತದೆ. ನಾವು ಹೂವನ್ನ ಬಹುಮುಖ್ಯವಾಗಿ ಜೊತೆಗೆ ಬಹಳ ಭಕ್ತಿಯಿಂದ ನಾವು ಒಂದು ಬಳಸುವಂತ ಯಾವುದು ಪ್ರಸಂಗ ಇತ್ತಂತಂದ್ರೆ ಅದು ಪೂಜೆಗೆ ಅಂತ ನಾವು ಬಳಸ್ಬೋದು. ಅದೇ ರೀತಿಯಾಗಿ ಏನಾಗ್ತದೆ ಅಂತಂದ್ರೆ ಒಂದು ಹೂವನ್ನ ಏನ್ ಮಾಡ್ತಾರ ಜನ ಖರೀದಿ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಯಾವ ಹೂವು ಅಂತಂದ್ರೆ ಮಲ್ಲಿಗೆ ಹೂ. ಆ ಮಲ್ಲಿಗೆ ಹೂವನ್ನ ಪೂಜೆಗೂ ಒಯ್ತಾರು, ಆಮೇಲೆ ಹೆಣ್ಮಕ್ಳು ಮುಡ್ಕೊಳ್ಳಿಕ್ಕೂ ಒಯ್ತಾರು, ಜೊತೆಗೆ ಬೇರೆ ಬೇರೆ ಕಾರ್ಯಗಳಿಗೂ ಕೂಡ ಹೂವನ್ನ ತಗೊಂಡು ಹೋಗಿ ಏನ್ ಮಾಡ್ತಾರ ಮನೆ ಒಳಗೆ ಇಟ್ಕೋತಾರ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂತಂದ್ರ ಹಂಗ ಅಡ್ಡಾಡ್ಕೊಂತ ಬಂದಾಗ ಒಬ್ಬ ಹೆಣ್ಮಗಳ ತಲೆ ಒಳಗ್ ನೋಡ್ತಾನ, ಹೂತ ವಾಸನೆ ಬೀರ್ತಾ ಇರ್ತತಿ. ಮತ್ತೆಲ್ಲೋ ಪೂಜೆ ಮಾಡುವಲ್ಲಿ ನಿಂತಿರ್ತಾನ, ಅಲ್ಲಿ ಕೂಡ ಮಲ್ಲಿಗೆ ಹೂ ತನ್ನದೇ ಆದಂತ ವಾಸನೆಯನ್ನ ಬೀರ್ತಾ ಇರ್ತದ. ಮತ್ ಮಕ್ಕಳೆಲ್ಲ ಏನೋ ಒಂದು ಚಟುವಟಿಕೆ ಮಾಡ್ತಿರ್ತಾರ, ಪಠ್ಯೇತರ ಚಟುವಟಿಕೆ ಅಂತ ಮಾಡ್ತಿರ್ತಾರ, ಅದಕ್ಕೆ ಹೂವನ್ನ ಸಂಗ್ರಹಣೆ ಮಾಡಿಟ್ಟಿರ್ತಾರ. ಅಲ್ಲಿಯೂ ಕೂಡ ಅವ್ರು ಮಲ್ಲಿಗೆ ಹೂವನ್ನ ಸಂಗ್ರಹಣೆ ಮಾಡಿರ್ತಾರ. ಅಲ್ಲಿಯೂ ಕೂಡ ಮಲ್ಲಿಗೆ ಹೂ ಏನಾಗ್ತಾ ಇರ್ತದಂದ್ರ ತನ್ನದೇ ಆದಂತ ಒಂದು ಸುವಾಸನೆಯನ್ನ ಬೀರ್ತಾ ಇರ್ತದ. ಅಲ್ಲಿ ಎಷ್ಟೇ ಬೇರೆ 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 ವಾಸನೆಗಳಿದ್ರು ಕೂಡ ಮಲ್ಲಿಗೆ ಹೂ ತನ್ನದೇ ವಾಸನೆಯಿಂದ ಆ ಇಡೀ ಸಂಪೂರ್ಣಲ್ಲಿರ್ತಕ್ಕಂಥ ಕೊಠಡಿ ಇರ್ಬೋದು, ವಾತಾವರಣ ಇರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಅಥವಾ ಒಂದು ಮನೆ ಇರ್ಬೋದು, ಎಲ್ಲವನ್ನು ಏನ್ ಮಾಡಿರ್ತತಿ ಮಲ್ಲಿಗೆ ಹೂ ತನ್ನದೇ ಆದ ಒಂದು ವಾಸನೆಯಿಂದ ಸುವಾಸನೆಯಿಂದ ಅದು ಆವರಿಸ್ಕೊಂಡಿರ್ತತಿ. ಅಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ನಮಗ್ ಗೊತ್ತಾಗ್ತದ, ಓ ಇಲ್ಲಿ ಮಲ್ಲಿಗೆ ಹೂ ಐತಿ. ಸೊ ಏನಾಗ್ತದೆ, ಬೆಳಗ್ಗೆಯಿಂದ ಸಾಯಂಕಾಲ ತನ ಆ ವ್ಯಕ್ತಿ ಎಲ್ಲೆಲ್ಲಿ ಹೋಗ್ತಾನಲ್ಲ, ಆ ಹೂವಿನ ನೋಡ್ತಾ ನೋಡ್ತಾ ಹೋಗ್ತಾನ. ಜೊತೆಗೆ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಹೂ ಎಲ್ಲೆಲ್ಲಿ ಇರ್ತದಲ್ಲ ಅದರದೇ ಆದಂತ ವಾಸನೆ ಇರ್ತದ ವಿನಃ ಅಲ್ಲಿ ಬೇರೆ ಯಾವ್ದರ ವಾಸನೆ ಅದನ್ನ ಏನ್ ಮಾಡಿರಂಗಿಲ್ಲ, ಹತ್ತಿಕ್ಕಿರಂಗಿಲ್ಲ. ಇದೇ ಯೋಚನೆ ಒಳಗೆ ಏನ್ ಮಾಡ್ತಾನ ವ್ಯಕ್ತಿ ದಿನವೆಲ್ಲ ಕಳೆದು ಯೋಚನೆ ಮಾಡ್ತಾನ, ಹೆಂಗಲ್ಲ ಅದು ಒಂದೇ ಹೂ ಇದ್ರು ಕೂಡ ಸಣ್ಣದಿದ್ರು ದೊಡ್ಡದಿದ್ರು ಒಂದೇ ಇದ್ರು ಬಹಳ ಇದ್ರು ಅದು ತನ್ನದೊಂದ ವಾಸನೆ ಎಲ್ಲ ಕಡೆ ಇರ್ಬೇಕು ಅಂತ ಅದು ಯಾವ ರೀತಿ ಅಂದ್ರೆ ಎಷ್ಟರ ಮಟ್ಟಿಗಾದ್ರೂ ದೇವ್ರ ಅದರಲ್ಲಿ ಸುಗಂಧವನ್ನ ಹಾಕಿ ಕಳಿಸಿರ್ಲಿಕ್ಕಿಲ್ಲ ಅಂತ ಆತ ಯೋಚನೆ ಮಾಡ್ತಾ 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 ಮತ್ ಮುಂದಿನ ಕೆಲಸಗಳಲ್ಲಿ ತೊಡಗ್ತಾನ. ಇದು ಹೌದು ಕೂಡ. ಯಾಕಂತಂದ್ರ ನಾವು ಯಾವ್ದು ಒಂದು ಹೂವನ್ನ ತರ್ತೀವಲ್ಲ, ಮಲ್ಲಿಗೆ, ಅದರಲ್ಲೂ ಸ್ಪೆಷಲಿ ಮಲ್ಲಿಗೆ ಹೂ, ಯಾಕಂದ್ರೆ ಸುವಾಸನೆ ಅಂತ ಹೆಸರು ಬಂದ ತಕ್ಷಣ ನಮ್ ಕಣ್ ಮುಂದ್ ಬರೋದು ಮಲ್ಲಿಗೆ ಹೂ. ಆ ಮಲ್ಲಿಗೆ ಹೂ ನೀವು ಎಲ್ಲಿ ಬೇಕಾದಲ್ಲಿ ಇಡ್ರಿ, ಯಾವ ಜಾಗ ಬೇಕಾದ ಜಾಗದಾಗಿಡ್ರಿ, ಬಿಸ್ಲಾಗಿಡ್ರಿ, ನೆಳ್ಳಾಗಿಡ್ರಿ, ಅಥವಾ ಮನಿ ಒಳಗಿಡ್ರಿ, ಮನಿ ಹೊರಗಿಡ್ರಿ, ನೀವು ಹಿತ್ಲಾಗ್ ಬೆಳೆಸ್ರಿ, ನೀವು ತೋಟದಾಗ ಬೆಳೆಸ್ರಿ, ನೀವು ಮಾರ್ಕೆಟ್ನಾಗ ಹೋಗಿ ತಗೊಂಬರ್ರಿ, ಅಥವಾ ಬೇರೆ ಯಾರ್ದಾರ ಬಾಜುಕಿನ ಮನೆಯವ್ರ ಕಡೆಯಿಂದ ಹೋಗಿ ತಗೊಂಬರ್ರಿ. ಹೂ ಎಲ್ಲಿಂದ ಬಂತು, ಹೂವನ್ನ ಯಾರು ಕೊಟ್ರು, ಹೂವನ್ನ ಎಲ್ಲಿಟ್ವಿ, ಹೂವನ್ನ ಎದಕ್ ಬಳಸಿದೀವಿ ಅನ್ನೋದು ಯಾವುದು ಕೂಡ ವಿಷಯ ಅಲ್ಲಿ ಮ್ಯಾಟರ್ ಆಗಂಗಿಲ್ಲ. ಅಲ್ಲಿ ಇರುವುದೇನು, ನೀವು ಬೇಕಾದಂತ ಪ್ರಸಂಗದೊಳಗ ಆ ಹೂವನ್ನ ಬಳಸಿದ್ರು ಕೂಡ ಆ ಹೂವಿನ ಒಂದೇ ಒಂದು ಕರ್ತವ್ಯ ಏನ್ರಿ ಅಂತಂದ್ರ ತನ್ನ ಸುವಾಸನೆಯನ್ನ ಎಲ್ಲರಿಗೂ ಕೊಡುವುದು, ಅದರಿಂದ ಎಲ್ಲರ ಮನಸ್ಸಿಗೆ ಇಷ್ಟ ಆಗುವುದು, ಎಲ್ಲರ ಮನಸ್ಸಿಗೆ ಮುದವನ್ನ ನೀಡುವುದು. ನಾವು ಈ ಹೂವಿನ ಒಂದು ಕಾಯಕ ನಿಷ್ಠೆಯನ್ನ, ಈ ಹೂವಿನ ಒಂದು ಧ್ಯೇಯೋದ್ದೇಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ತದ. ಹೆಂಗ್ರಿ ಅಂತಂದ್ರ ಸಾಧನೆ ಮಾಡ್ಲಿಕ್ಕೆ ಅಂತ ನಿಂತ ಯುವಕರು ಸಾಧನೆ ಮಾಡ್ಲೇಬೇಕು, ಏನಾದ್ರೂ ಜೀವನದಾಗ ನನ್ನನ್ನು ನಾನು ಗುರ್ತಿಸ್ಕೋಬೇಕು, ಒಂದು ದೊಡ್ಡ ಪರದೆ ಮೇಲೆ ಗುರ್ತಿಸ್ಕೋಬೇಕು, 4 ಜನರೊಳಗೆ ಗುರ್ತಿಸ್ಕೋಬೇಕು, 10 ಜನರೊಳಗೆ ಹೆಸರು ನಂದು ಮುಂದಿರ್ಬೇಕು, 100,000 ಜನರ ಮಧ್ಯೆ ಚಪ್ಪಾಳೆಗಳು ನನಗ ಮಾತ್ರ ಬೀಳ್ಬೇಕು ಅನ್ನುವಂತಹ ಏನು ಯೋಚನೆಗಳನ್ನ ಇಟ್ಕೊಂಡು ಸಾಧನೆಯ ಪಥವನ್ನು ತುಳಿಲಿಕ್ಕೆ ಪ್ರಾರಂಭ ಮಾಡ್ತಾರಲ್ಲ ನಮ್ಮ ಯುವಕ ಯುವತಿಯರು, ಅವ್ರು ಏನ್ ಮಾಡ್ತಾರು ಅಂತಂದ್ರ ಸ್ಟಾರ್ಟಿಂಗ್ ಏನೋ ಚಲೋನ ಮಾಡ್ತಾರ, ಹೆಜ್ಜೆ ಏನೇನೋ ಬಹಳ ಚೆನ್ನಾಗಿ ಇಡ್ತಾರ, ಅದಕ್ಕೆಲ್ಲ ಬೇಕಾದ ತಯಾರಿಯನ್ನ ಮಾಡ್ಕೊಂಡು. ಆದ್ರ ಅಲ್ಲಿ ಕಂಟಿನ್ಯೂವಿಟಿ ಅನ್ನೋದು ಏನಾಗ್ಬಿಡ್ತತಿ, ಮರ್ತ್ ಹೋಗ್ಬಿಡ್ತಾರ. ಯಾವ ಕಾರಣಕ್ಕೆ ಅವರು ಕಂಟಿನ್ಯೂವಿಟಿಯನ್ನ ಕೈ ಬಿಡ್ತಾರ ಅಂತಂದ್ರ ಅವ್ರಿಗೆ ನಾವ್ ಕೇಳಿದಾಗ ಅವ್ರು ಕೊಡ್ತಕ್ಕಂತಹ ಲಿಸ್ಟ್ಗಳ ಏನು ಸರಮಾಲೆ ಇರ್ತದಲ್ಲ ಬಹಳ ಉದ್ದವಾಗೇ ಇರ್ತತಿ ಅಂತ ನಾವ್ ಹೇಳ್ಬೋದು. ಮನೆಯಲ್ಲಿ ಸಮಸ್ಯೆ ಐತಿ, ದುಡ್ಡಿನ ಸಮಸ್ಯೆ ಐತಿ, ನಮ್ಮನ್ನ ಯಾರು ಗುರ್ತಿಸಾಕತ್ತಿಲ್ಲ, ಅಥವಾ ನಮ್ಮನ್ನ ಯಾರು ಮುಂದೆ ಬಿಡಂಗಿಲ್ಲ, ನಮ್ಮನ್ನ ಯಾರು ಕರೆಯಂಗಿಲ್ಲ, ನಾವು ಹಳ್ಳಿಯಿಂದ ಬಂದವರು, ನಾವು ಸಿಟಿ ಒಗ್ಗಂಗಿಲ್ಲ, ಅಷ್ಟೇ ಅಲ್ಲ ನಮಗೆ ಈ ರೀತಿಯಾದ ಜೀವನ ಅಭ್ಯಾಸ ಆಗಂಗಿಲ್ಲ, ನಾವು ಮನೆ ಬಿಟ್ಟ ಬಹಳ ದಿನ ದೂರ ಉಳ್ದಿಲ್ಲ, ಆದಾತ್ ತೀದಾತ್ ಮತ್ತೊಂದಾತ್ ಮಗದೊಂದಾತ್, ಇದೇ ರೀತಿಯಾದ ಒಂದು ಲಿಸ್ಟ್ಗಳನ್ನ, ಇದೇ ರೀತಿಯಾದ ರೀಸನ್ಗಳನ್ನ ಅವ್ರು ಏನ್ ಮಾಡ್ಕೊಂಡ್ಬಿಡ್ತಾರ ಅಂತಂದ್ರೆ
ಕುಂಟು ನೆಪಗಳನ್ನ ದೊಡ್ಡ 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 ಸಮಸ್ಯೆಗಳನ್ನಾಗಿ ಮಾಡಿಕೊಂಡು ತಾವು ಎದಕ್ಕೆ ಬಂದಿವಿ, ಏನು ಸಾಧಿಸಕ್ ಬಂದಿವಿ, ಏನ್ ಮಾಡಕ್ ಬಂದಿವಿ ಅನ್ನೋದನ್ನ ಮರ್ತು ಅವ್ರು ಏನ್ ಮಾಡ್ತಾರಂತಂದ್ರ ಅರ್ಧಕ್ಕೆ ಬಿಟ್ಟು ತಮ್ಮ ತಮ್ಮ ವಾಪಸ್ ತಮ್ಮ ಮನೆಗಳಿಗೆ ಹೋಗೋದಿರ್ಬೋದು ಅಥವಾ ತಮ್ಮ ಹಳೆಯ ಸ್ಥಿತಿಗೆ ಬರೋದಿರ್ಬೋದು ನಾವು ಬಹಳಷ್ಟು ಜನರ ಜೀವನದೊಳಗೆ ನೋಡ್ತೀವಿ. ನಾ ಯಾಕೆ ಮಲ್ಲಿಗೆ ಹೂವಿನ ಒಂದು ಉದಾಹರಣೆಯನ್ನ ಕೊಟ್ಟೆ ಅಂತಂದ್ರ ಅದು ಕೂಡ ಎಲ್ಲಿ ಹೋಗ್ತತಿ, ಎಲ್ಲಿ ಬಿಡ್ತತಿ, ಏನ್ ಮಾಡ್ತತಿ ಅದನ್ನ ಯಾವ್ದು ವಿಚಾರ ಮಾಡಂಗಿಲ್ಲ. ಅದ್ರದ್ದೇನ್ ಕೆಲಸ ವಾಸನೆ. ಮಲ್ಲಿಗೆ ಹೂವನ್ನ ತಗೊಳ್ಳೋ ಉದ್ದೇಶನ ಏನ್ರಿ ಅಂತಂದ್ರ ಅಲ್ಲಿ ಬಹಳ ಚಂದ ವಾಸನೆ ಇರ್ತದ ಅಂತ ಹೇಳಿ. ಹಂಗ ನಾವು ನಮ್ಮ ಜೀವನದೊಳಗ ನಮ್ಮನ್ನ ನಾವೇ ಮಲ್ಲಿಗೆ ಹೂ ಅಂತ ಪ್ರೂವ್ ಮಾಡ್ಕೋಬೇಕು. ನಾವೆಲ್ಲಿ ಹೋಗ್ತೀವಿ ಅಲ್ಲ, ನಾವ್ ಏನ್ ಕೆಲಸ ಮಾಡ್ತೀವಿ ಮುಖ್ಯ ಆಗಂಗಿಲ್ಲ, ನಾವ್ ಎಂತ ಜನರ ಮಧ್ಯೆ ಇರ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ಅಥವಾ ನಮಗ್ ಸ್ಟೇಜ್ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಮುಖ್ಯ ಆಗಲ್ಲ, ನಮಗ್ ಓದಾಕ್ ಬರ್ಯಾಕ್ ಬರ್ತದೋ ಅನ್ನೋದು ಮುಖ್ಯ ಆಗಂಗಿಲ್ಲ, ಅಥವಾ ಬೇರೆ 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 ಏನ್ ರೀಸನ್ಗಳು ಬರ್ತಾವಲ್ಲ ಇದು ಯಾವುದೂ ಕೂಡ ಮುಖ್ಯ ಆಗ್ಬಾರ್ದು. ನಮ್ದು ಉದ್ದೇಶ ಏನಾಗಿರ್ಬೇಕು, ಸಾಧನೆಯನ್ನು ಸುವಾಸನೆಯನ್ನ ಸಮಾಜದ ಜನರಿಗೆ ಪಸರಿಸುವಂತಹ ಒಂದೇ ಒಂದು ಉದ್ದೇಶ ನಮ್ದು ಆದಾಗ ಮಾತ್ರ ಏನಾಗ್ತದ ಅಂತಂದ್ರ ನಮಗ್ ಬೇರೆ ಯಾವ ಕಷ್ಟಗಳು, ಬೇರೆ ಯಾವ ರೀಸನ್ಗಳು ನಮಗ ಕಷ್ಟ ಅನ್ಸಂಗಿಲ್ಲ. ಜೊತೆಗೆ ಇವ್ಯಾವುದೂ ಕೂಡ ಬಂದು ನಮಗ ಅಡ್ಡಿ ಆತಂಕಗಳನ್ನ ಒಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಮ್ಮ ಮನಸ್ಸನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳಂಗಿಲ್ಲ, ನಮ್ಮದೇ ಆದ ಕೆಲಸದ ಕಡೆ ನಾವು ಗಮನವನ್ನ ಕೊಡಂಗಿಲ್ಲ. ಬೇರೆ 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 ಡಿಸ್ಟ್ರಾಕ್ಟ್ ಗಳ ಕಡೆ ನಾವ್ ಏನ್ ಮಾಡ್ಬಿಡ್ತೀವಿ, ಮುಖ ಮಾಡ್ಬಿಡ್ತೀವಿ, ಗಮನ ಮಾಡ್ಬಿಡ್ತೀವಿ. ಅವಾಗ ಏನಾಗ್ತದ, ಸಲೀಸಾಗಿ ಏನಾಗ್ತದೆ, ನಮ್ಮ ಸಾಧನೆಯ ಮಾರ್ಗವು ಕುಗ್ಗಿ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದೇ ರೀತಿ ಮಲ್ಲಿಗೆ ಹೂ, ನನ್ನನ್ನ ಬಹಳ ಜನರನ್ನು ನಡು ಇಟ್ಟಾರು, ನನ್ನ ಮೇಲೆ ಒಂದು ಕ್ವಿಂಟಲ್ ಹೂ ಇಟ್ಟಾರ ಅಂತ ಅದು ವಿಚಾರ ಮಾಡಂಗಿಲ್ಲ. ಅದು ವಾಸನೆ ಬೀರ್ತಾನೆ ಇರ್ತದೆ. ಸಣ್ಣದೊಂದು ರಂಧ್ರ ಸಿಕ್ಕರು ಸಾಕದಕ್ಕ ಅದು ತನ್ನ ವಾಸನೆಯನ್ನ ತಾನು ಇರ್ತಕ್ಕಂಥ ಪರಿಸರದ ಸುತ್ತ ಪಸರಿಸ್ತದ. ಆ ಕೆಲಸವನ್ನ ನಾವು ಮಾಡ್ಬೇಕು. ಆ ನಿಟ್ಟಿನೊಳಗ ನಾವು ನಮ್ಮ ಪ್ರಯತ್ನಗಳನ್ನ ಮಾಡ್ಬೇಕು. ಹೊಸದಾಗಿ ಬರ್ತದ, ಹೊಸದಾಗಿ ನಾವ್ ಏನನ್ನೋ ಮಾಡ್ತೀವಿ ಅನ್ನುವಂತಹ ಸ್ಟಾರ್ಟ್ಅಪ್ ಮಾಡುವಾಗ ಇರ್ತಕ್ಕಂತಹ ಉತ್ಸಾಹ, ಸ್ಟಾರ್ಟ್ಅಪ್ ಮಾಡ್ಬೇಕಾದ ಇರ್ತಕ್ಕಂತಹ ಒಂದು ಕನಸಿನ ಗೋಪುರ ಏನಾಗ್ತದ, ಡೇ ಬೈ ಡೇ ನಾವೇನ್ ಮಾಡ್ಕೊಂತ ಹೋಗ್ತೀವಿ, ಕಡಿಮೆ ಮಾಡ್ತಾ ಹೋಗ್ತೀವಿ. ಸ್ಪೀಡನ್ನ ಕಡಿಮೆ ಮಾಡ್ತೀವಿ. ಸ್ಪೀಡನ್ನ ಕಡಿಮೆ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಮಾಡ್ದೇನೆ ಯಾವಾಗ ನಾವು ಗ್ರೋ ಆಗ್ತಾ ಇರ್ತೀವಲ್ಲ ಆ ಮೂಮೆಂಟ್ ಒಳಗೆ ನಾವು ಸ್ಪೀಡನ್ನ ಕಡಿಮೆ ಮಾಡಿಬಿಟ್ಟಿವಿ ಅಂತಂದ್ರ ನಾವು ಕಂಡಿರ್ತಕ್ಕಂಥ ಕನಸಿಗೆ ಯಾವುದೇ ರೀತಿಯಾದ ಏನಿರಂಗಿಲ್ಲ, ಅರ್ಥ ಇರಂಗಿಲ್ಲ. ಜೊತೆಗೆ ಸ್ವಲ್ಪದರಲ್ಲಿ ಮಿಸ್ ಆಯ್ತು ಅಂತ ಆಮೇಲೆ ಮರಿಕೊಂತ ಕೊಂಡ್ರೋ ಬದ್ಲಿ ನಾವು ಯಾವುದೇ ಕಾರಣಕ್ಕೂ, ಯಾವುದೇ ಒಂದು ಉದ್ದೇಶಕ್ಕೂ, ಯಾವುದೇ ಒಂದು ಪರಿಸ್ಥಿತಿಗೂ ಒಗ್ಗದೆ ನಮ್ಮ ಒಂದು ನಿರ್ಧಾರವನ್ನ ನಾವು ಕೈ ಬಿಡದೆ ನಾವು ಮುಂದೆ ನಡೆದಾಗ ಮಾತ್ರ ನಮಗ್ ಸಕ್ಸಸ್ ಅನ್ನೋದು ಕೈ ಹಿಡಿಲಿಕ್ಕೆ ಪ್ರಾರಂಭ ಆಗ್ತದ. ಅಷ್ಟೇ ಅಲ್ಲ, ಇವಾಗ ನಾವೇನ್ ಮಾಡ್ತೀವಿ, ಇವತ್ತು ಎಲ್ಲರ ಪ್ರಕಾರ ನಾವು ಒಂದು ವರ್ಷ ಮುಗೀತು, ನಾಳೆಯಿಂದ ಹೊಸ ವರ್ಷ ಪ್ರಾರಂಭ ಆಯ್ತು, ಹೊಸದಾಗಿ ನಾವ್ ಏನನ್ನ ಮಾಡ್ಬೇಕು, ನಾಳೆಯಿಂದ ಚೆನ್ನಾಗಿರೋಣ, ಮನಸ್ತಾಪಗಳಿದ್ರೆ ಇಲ್ಲೇ ಬಿಡೋಣ, ಅಥವಾ ದ್ವೇಷಗಳಿದ್ರೆ ಇಲ್ಲೇ ಬಿಡೋಣ, ಸೋಲುಗಳಲ್ಲಿದ್ರೆ ಇಲ್ಲೇ ಬಿಡೋಣ, ಏನೇ ಇದ್ರು ಒಳ್ಳೇದಾಗ್ಲಿ ಅಂತ ನಾವೇನು ವಿಶಸ್ ಒಬ್ರಿಗೊಬ್ರು ಶೇರ್ ಮಾಡ್ಕೋತೀವಲ್ಲ, ಆ ಒಳ್ಳೆಯತನವನ್ನ ನಮ್ಮ ಆಲೋಚನೆಗಳಲ್ಲಿ ತುಂಬ್ಕೋಬೇಕು. ಆ ಒಳ್ಳೆಯತನವನ್ನ ನಾವು ಮಾಡುವ ಕೆಲಸಗಳಲ್ಲಿ ತುಂಬ್ಕೋಬೇಕು. ಪ್ರತಿ ವರ್ಷನೂ ಎಲ್ಲರೂ ಕೂಡ ಇದೇ ವಿಶ್ ಮಾಡ್ತಾರೆ, ಹೋದ್ ವರ್ಷ ಆಗೈತಿ, ಮುಂದಿನ ವರ್ಷ ಈ ವರ್ಷ ಆದ್ರೂ ನಿಮಗ್ ಸಕ್ಸಸ್ ಬರ್ಲಿ, ಈ ವರ್ಷ ಆದ್ರೂ ನಿಮಗ್ ಸಕ್ಸಸ್ ಬರ್ಲಿ. ಅಟ್ಲೀಸ್ಟ್ ನಮಗೆ ಯಾರು ವಿಶ್ ಮಾಡ್ತಾರಲ್ಲ ಅವ್ರ ವಿಶಸ್ಸಿಗೋಸ್ಕರ ಬೆಲೆ ಕೊಡ್ಲಿಕ್ಕಾದ್ರೂ ನಾವೇನ್ ಮಾಡ್ಬೇಕಾಗ್ತತಿ, ನಮ್ಮ ಜೀವನದಾಗ ನಾವು ಸಕ್ಸಸ್ ಅನ್ನ ಕಾಣ್ಬೇಕಾಗ್ತತಿ. ಆ ಸಕ್ಸಸ್ ಅನ್ನ ಕಾಣ್ಬೇಕು ಅಂತಂದ್ರೆ ನಾವು ಯಾರನ್ನ ಫಾಲೋ ಮಾಡ್ಬೇಕ್ರಿ ಅಂತಂದ್ರೆ ಮಲ್ಲಿಗೆ ಹೂವನ್ನ ಫಾಲೋ ಮಾಡ್ಬೇಕಾಗ್ತದ. ಅಂದಾಗ ಮಾತ್ರ ಸಕ್ಸಸ್ಸು ನಮ್ಮ ಕೈ ಹಿಡಿಲಿಕ್ಕೆ ಸಾಧ್ಯ ಆಗ್ತದ. ಜೊತೆಗೆ ಇನ್ನೂ ಏನ್ ಹೇಳ್ಬೇಕು ಅಂತಂದ್ರ, ಯಾವುದೇ ಕಾರಣಕ್ಕೂ ನಾವು ಆಧ್ಯಾತ್ಮದ ಒಂದ್ ಸ್ವಲ್ಪ ಗಂಧಗಳಿನ ನಮ್ಗೆ ಇಲ್ಲ ಅಂತಂದಾಗ ಏನಾಗ್ತದ್ರಿ, ನಮಗ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ಬಹಳ ಕಷ್ಟ ಅನಿಸ್ತದೆ. ಯಾಕಂತಂದ್ರ ಆಧ್ಯಾತ್ಮವೇ ಮಾತ್ರವೇ ಹಿಡಿದ ಕೆಲಸವನ್ನು ಬಿಡದೇ ಇರ್ತಕ್ಕಂಥ ನಿಷ್ಠೆಯನ್ನ ಹೇಳಿಕೊಡುದು. ವಚನಗಳನ್ನ ಓದಿದಾಗ ಮಾತ್ರ, ವಚನಗಳನ್ನ ಪಠಣ ಮಾಡಿದಾಗ ಮಾತ್ರ, ವಚನಗಳನ್ನ ಅಭ್ಯಾಸ ಮಾಡಿದಾಗ ಮಾತ್ರ ಏನಾಗ್ತದೆ, ನಮ್ಮಲ್ಲಿ ಒಂದು ನಿಷ್ಠೆ ಬೆಳಿತತಿ, ನಮ್ಮಲ್ಲಿ ಒಂದು ಶ್ರದ್ಧೆ ಬೆಳಿತತಿ. ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅನ್ನುವಂತಹ ನಿಷ್ಠೆ ಬೆಳೆದಾಗ ನಮ್ಮಲ್ಲಿ ಸಕ್ಸಸ್ನ 50% ನಾವು ನಮ್ಮ ಸಕ್ಸಸ್ ನ ರೀಚ್ ಆದಂಗ ಆಗ್ತದ. ಅದಕ್ಕೆ ಎಲ್ಲರೂ ಕೂಡ ಹೊಸ ವರ್ಷ ಸಂಭ್ರಮಾಚರಣೆಯ ಹಂತದಲ್ಲಿದ್ದೀರಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಕ್ಯಾಲೆಂಡರ್ ಹೆಂಗ್ ಬದಲಾಗ್ತದೋ ಹಂಗ ನಮ್ಮ ಜೀವನನೂ ಬದಲಾಗ್ಲಿ, ಇನ್ಮೇಲೆ ನಮ್ಮೆಲ್ಲರ ಜೀವನದಾಗೂ ಒಳ್ಳೇದೇ ಆಗ್ಲಿ. ಯಾರ್ಯಾರು ಸಾಧನೆಯ ಹಂತದಲ್ಲಿದ್ದಿರಲ್ಲ ಎಲ್ಲರಿಗೂ ಕೂಡ ನಿಮ್ಮ ಸಾಧನೆಗಳು ನಿಮ್ಮ ಕೈಯಲ್ಲಿ ಬರ್ಲಿ, ಆ ಖುಷಿಯನ್ನ ನೀವು ಅನುಭವಿಸುವಂತಾಗ್ಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ.